ಟಿಕೆಟ್ ಟು ಹೋಮ್ ಟಾಸ್ಕ್ನಿಂದ ಸುರಕ್ಷಿತ ಪ್ರದೇಶಕ್ಕೆ ಹಿಂದಿರುಗಲು ಟಾಸ್ಕ್ ಹಾಗೆ ಮುಂದುವರಿದಿತ್ತು. ಇದರಲ್ಲಿ ಭವ್ಯ, ಮೋಕ್ಷಿತ, ಚೈತ್ರ, ಗೌತಮಿ, ಧನರಾಜ್ ಇದ್ದರು. ಧನು ಎಲ್ಲ ಬಾಸ್ಕೆಟ್ಗಳನ್ನು ಕಸಿದುಕೊಂಡು ಕೆಳಗೆ ಬೀಳಿಸ್ತಾ ಇದ್ದ. ಎಲ್ಲರೂ ಯಾರು ಕಲೆಕ್ಟ್ ಮಾಡಲಾರ್ದಂಗೆ ಮಾಡ್ತಾ ಇದ್ದ. ಆದರೆ ಗೌತಮಿನ ಮಾತ್ರ ಇವರು ಹಿಡ್ಕೊಳ್ಳೋಕ್ಕಾಗಲಿಲ್ಲ. ಈ 5ನೇ ರೌಂಡ್ನಲ್ಲಿ ಗೌತಮಿಯವರು 135 ಪಾಯಿಂಟ್ ತೊಗೊಂಡು ಸುರಕ್ಷಿತ ಪ್ರದೇಶ ಟಿಕೆಟ್ ಟು ಫಿನಾಲೆ ಇದೆಯಲ್ಲ ಆ ಮನೆಯಲ್ಲಿ ಹೋದರು. ಹಾಗೂ ಟಿಕೆಟ್ ಟು ಫಿನಾಲೆಯಲ್ಲಿ ಇದ್ದಂಥ ಉಗ್ರಂ, ಮಂಜು, ಹನುಮಂತು ಹಾಗೂ ತ್ರಿವಿಕ್ರಮ್ರವರಲ್ಲಿ ಒಬ್ಬರು ಹೊರಗೆ ಹೋಗಬೇಕಾಯಿತು. ಅದರಲ್ಲಿ ರಜತ್ ಅವರು ಕ್ಯಾಪ್ಟನ್ ಇದ್ದರು ಹಾಗೂ ಮೇಲ್ವಿಚಾರಕರಿದ್ದರು ಆ ಟಾಸ್ಕ್ಗಳಿಗೆ. ಇಲ್ಲಿ ಮೂವರಲ್ಲಿ ಒಮ್ಮತ ಬರದೆ ಈ ತ್ರಿವಿಕ್ರಮ ಹಾಗೂ ಉಗ್ರಂ ಮಂಜಿನವರು ಕಿತ್ತಾಡಿಕೊಂಡ್ರು, ಕೂಗಾಡಿಕೊಂಡ್ರು, ಬೇಯ್ದಾಡಿಕೊಂಡ್ರು. ಈ ಪರಿಸ್ಥಿತಿ ಹತೋಟಿ ತಪ್ಪಿದಾಗ, ಒಮ್ಮತ ಬರೆದಿದ್ದಾಗ ಫೈನಲ್ ಆಗಿ ರಜತ್ ಅವರು ಉಸ್ತುವಾರಿಗಳು ನೇರವಾಗಿ ಗೌತಮಿಯವ್ರನ್ನೇ ಕರೆದು, ನಿಮ್ಗೆ ಯಾರು ಬೇಕಮ್ಮ, ಯಾರನ್ನ ಹೊರಗೆ ಕರ್ಕೋತೀಯ, ನೀನು ಒಳಗೋಗ್ಲಿಕ್ಕೆ ಅನ್ನುವಂಥ ಮಾತು ಕೇಳಿದಾಗ ತ್ರಿವಿಕ್ರಮ್ ಅವ್ರನ್ನ ಹೆಸರನ್ನು ಹೇಳಿದಾಗ ತ್ರಿವಿಕ್ರಮನ ನಾನು ಅಂದ್ಕೊಂಡೆ, ನನಗೆ ಗೊತ್ತಿತ್ತು ಹಿಂಗೆ ಆಗತ್ತೇಳಿ ಅಂಥೇಳಿ ಅವರು ಹೇಳಿದರು. ಅದಕ್ಕೆ ಕಾರಣನೂ ಗೌತಮಿ ಜಾಧವ್ ಅವರು ಕೊಟ್ಟರು. ತ್ರಿವಿಕ್ರಮ್ ಹೊರಗೆ ಕರೆಯೋಕ್ಕೆ ಕಾರಣ ಏನಂತೇಳಿ, ಟಾಸ್ಕ್ ಬಿಟ್ಟರೆ ಎಲ್ಲೂ ಬರಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ, ಬೇರೆಯವರ ತೇಜೋವಧೆ ಮಾಡ್ತಾರೆ ಮತ್ತು ರೆಸಾರ್ಟ್ ಟಾಸ್ಕ್ನಲ್ಲಿ ಪರ್ಸ್ನಲ್ಲಾಗಿ ತೊಗೊಂಡು ಗೌತಮಿಯವ್ರನ್ನ ಜೊತೆಗೆ ಅಲ್ಲಿ ಇದ್ದಂಥವ್ರನ್ನ ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡಿದ್ರು ಅನ್ನೋವಂಥ ಕಾರಣಗಳನ್ನು ಕೊಟ್ಟು ಅವರಿಗೆ ಹೊರಗಡೆ ಕರೀತಾರೆ. ಅವರು ಈಗ ಇದರಲ್ಲಿ ಬಂದಿದ್ದಾರೆ, ಟಿಕೆಟ್ ಟು ಹೋಮ್ಗೆ ಬಂದಿದ್ದಾರೆ. ಹಾಗೂ ಗೌತಮಿಯವರು ಟಿಕೆಟ್ ಟು ಫಿನಾಲೆ ತಂಡಕ್ಕೆ ಸೇರಿಕೊಂಡಿದ್ದಾರೆ. ಇಲ್ಲಿಗೆ ಈ ಟಾಸ್ಕ್ ಮುಗಿದು ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗಿತು. ಮಂಜು, ಹನುಮಂತು, ಗೌತಮಿಯವರು ಮನೆಯ ಒಳಗಡೆ ಉಳಿದ್ರು. ಅವರು ಟಿಕೆಟ್ ಟು ಫಿನಾಲೆ ಇದರಲ್ಲಿ ಉಳ್ಕೊಂಡ್ರು. ಹಾಗೂ ರಜತ್ ಜೊತೆ 4 ಜನ ಟಿಕೆಟ್ ಟು ಫಿನಾಲೆಯಲ್ಲಿದ್ದಾರೆ. ಹಾಗೂ ಟಾಸ್ಕ್ನ ಪ್ರದೇಶದಿಂದ ಹೊರಗಡೆ ಹೋದವರು ಹಾಗೂ ನಾಮಿನೇಟ್ ಆದವರು ಅದರಲ್ಲಿ ಭವ್ಯ, ಚೈತ್ರ, ಮೋಕ್ಷಿತ, ಧನರಾಜ್ ಹಾಗೂ ತ್ರಿವಿಕ್ರಮ್ ಅವರು. ಇವರು 5 ಜನ ಏನು ನಾಮಿನೇಟ್ ಆದರು. ಅವರಿಗೆ ವೋಟಿಂಗ್ ಪೋಲ್ ಮಾಡಬೇಕು. ಜನ ಯಾರು ವೋಟ್ ಜಾಸ್ತಿ ಹಾಕ್ತಾರೆ, ಯಾರಿಗೆ ಜಾಸ್ತಿ ವೋಟ್ ಬೀಳುತ್ತೆ ಅವರು ಸೇಫ್ ಆಗ್ತಾರೆ, ಉಳಿದವರು ಈ ವಾರ ಖಂಡಿತ ಮನೆಗೆ ಹೋಗ್ತಾರೆ ಅನ್ನುವಂಥ ಮಾತನ್ನು ಆಲ್ರೆಡಿ ಬಿಗ್ ಬಾಸ್ನವರು ಅನೌನ್ಸ್ ಮಾಡಿದ್ದಾರೆ. ಅನಿರೀಕ್ಷಿತ ತಿರುವು ಪಡೆದದ್ದಕ್ಕೆ ತ್ರಿವಿಕ್ರಮ್ ಗಲಿಬಿಲಿಗೊಂಡರು. ಅವರು ನಾಮಿನೇಷನ್ ಆದದ್ದಕ್ಕೆ ಬಹಳ ಉಗ್ರಂ ಮಂಜಿನವ್ರ ಮೇಲೆ ಭಾಳ ಎಗರಾಡಿದ್ರು, ರೇಗಾಡಿದ್ರು. ಜಿದ್ದಿನೇ ನಡೀತು, ಅವರಿಬ್ಬರ ನಡುವೆ ವಾಕ್ ಸಮರನೇ ನಡೀತು. ಆದರೆ ಮಂಜು ಅವರೇ ಹಿಂದೆ ಸರ್ಕೊಂಡ್ರು. ಹೋಗಲ್ಲೇ, ಬಾರಲ್ಲೇ, ಮುಚ್ಚಗಳಲ್ಲೇ ಅನ್ನುವಂಥ ಹಲವಾರು ಪದಗಳನ್ನು ತ್ರಿವಿಕ್ರಮ್ ಅವರು ಮಂಜಣ್ಣನವರಿಗೆ ಬಳಸಿದ್ರು ಕೂಡ ಮಂಜಣ್ಣನವರು ಕೊನೆಯಲ್ಲಿ ಶಾಂತರಾಗಿ ಹಿಂದೆ ಸರಿದ್ರು ಅಂತಲೂ ಹೇಳ್ಬೋದು. ಅಲ್ಲಿಗೆ ಮಧ್ಯರಾತ್ರಿ ಆಗಿತ್ತು. ಮಧ್ಯರಾತ್ರಿ ಊಟ ಮಾಡ್ತಾರೆ ನೋಡಿ. ಈ ಬಿಗ್ ಬಾಸ್ನಲ್ಲಿ ಮಧ್ಯರಾತ್ರಿ ಸ್ಪರ್ಧಿಗಳು ಊಟ ಮಾಡ್ತಾರೆ. ಬೆಳಗ್ಗೆ ಎಷ್ಟು 10-11 ಗಂಟೆಗೆ ಹೇಳ್ತಾರೆ ಅಂದರೆ ಇವ್ರ ಆರೋಗ್ಯ ಏನಾಗಬೇಕು, ಇದಕ್ಕೆ ಆರೋಗ್ಯದ ಬಗ್ಗೆ ಬಿಗ್ ಬಾಸ್ ಟೀಮ್ ಯಾವ ಥರ ಅರೇಂಜ್ಮೆಂಟ್ಸ್ ಮಾಡಿದೆ ಅನ್ನೋವಂಥದ್ದು ಏನು ಗೊತ್ತಾಗ್ತಾ ಇಲ್ಲ. ಮುಂದೆ ಬರ್ತಾ ಇವ್ರ ಆರೋಗ್ಯಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗುವಂಥ ಸಂಭವ ಇರುತ್ತೆ. ಇದ್ರ ಕಡೆನೂ ಬಿಗ್ ಬಾಸ್ ತಂಡ ನಿಗಾ ವಹಿಸ್ಬೇಕಂತೇಳಿ ಈ ಜನರ ಅಭಿಪ್ರಾಯ ಆಗಿದೆ. ಊಟ ಮುಗಿದ ಮೇಲೆ ಬಿಗ್ ಬಾಸ್ನವರು ಲೈನಿಗೆ ಬಂದು ಈ 100ನೇ ದಿನಕ್ಕೆ ಕಾಲಿಟ್ಟದ್ದಕ್ಕೆ ಎಲ್ರಿಗೆ ಶುಭಾಶಯ ಕೋರಿದರು. ಬೆಳಕರಿದ ಮೇಲೆ ಇದು 100 ದಿನ ಪೂರೈಸಿತು ಅಂತೇಳಿ ಬಿಗ್ ಬಾಸ್ನವರು ಅನೌನ್ಸ್ ಮಾಡಿ ಎಲ್ರಿಗೂ ಶುಭಾಶಯವನ್ನು ಹೇಳಿದ್ರು ಈ 100 ದಿನಕ್ಕೆ ಬಂದು ಆಟ ಆಡ್ತಿರೋರಿಗೆ. ಹಾಗೂ 1,42,560 ನಿಮಿಷಗಳ ಕಾಲ ನೀವು ಈಗ ಆಟ ಆಡಿದ್ದೀರಿ. ಇದರಲ್ಲಿ ಇವತ್ತಿಗೆ 100 ದಿನ ಹೆಜ್ಜೆ ಇಡ್ತದೆ, 99 ದಿನ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿ ಎಲ್ಲರೂ ವೈಯಕ್ತಿಕ ಆಟ ಆಡ್ರಿ, ಒಳ್ಳೆ ಟಾಸ್ಕ್ ನೀಡ್ರಿ ಅನ್ನುವಂಥ ಒಂದು ಸಲಹೆ ಸೂಚನೆಯನ್ನು ಕೊಟ್ಟರು. ತದನಂತರದಲ್ಲಿ ಸರಣಿ ಟಾಸ್ಕ್ಗಳನ್ನು ನೀಡಲಾಯಿತು. ಪ್ರತ್ಯೇಕ 2 ತಂಡಗಳಾಗಿ ಮಾಡಿ 4 ಜನರನ್ನು ಆಡಿಸುವಂಥ ಒಂದು ಟಾಸ್ಕ್ ಸ್ಟಾರ್ಟ್ ಆಯಿತು. ಇದರಲ್ಲಿ ಜಾರ್ ತುಂಬ ನೀರು ತುಂಬುವ ಟಾಸ್ಕ್ ಇತ್ತು. ಇದರಲ್ಲಿ 4 ಸುತ್ತಿನ ಆಟ ನಡೀತು. ಇದರಲ್ಲಿ ಮೊದಲನೇ ಸುತ್ತಿನಲ್ಲಿ ಗೌತಮಿ ಹಾಗೂ ಭವ್ಯರವರು ಎದುರಾಳಿ ಜಾರಿನ ನೀರು ಚೆಲ್ಲಿಸಬೇಕು ಅದು ಮೃದುವಾದ ಕಟ್ಟಿಗೆಯಿಂದ. ಇದರಲ್ಲಿ ನಿಯಮ ಮೀರಿ ಆಡಿದ್ದಕ್ಕೆ ಸ್ವಲ್ಪ ಹೊತ್ತು ಗೊಂದಲ ಉಂಟಾಯಿತು. ಕೊನೆಗೆ ಬಿಗ್ ಬಾಸ್ನವರು ಮಧ್ಯಪ್ರವೇಶಿಸಿ ಈ ರಜತ್ ಅವರಿಗೆ ಉಸ್ತುವಾರಿಗೆ ಅನೌನ್ಸ್ ಮಾಡಲು ಯಾವ ಟೀಮ್ ಗೆದ್ದಿದೆ ಅಂತ ಅನೌನ್ಸ್ ಮಾಡಲು ಹೇಳಿದಾಗ ಹನುಮಂತ ಅವ್ರ ಟೀಮು ಗೌತಮಿ ಅವರು ಗೆದ್ದಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಅದೇ ರೀತಿಯಾಗಿ 2ನೇ ರೌಂಡು ನಡೀತು. ಅದರಲ್ಲಿ ಮಂಜು ಹಾಗೂ ತ್ರಿವಿಕ್ರಮ್ ಅವರು ಜಿದ್ದಿಯಾಗಿ ಆಡಿದರು. ಆದರೆ ಅದರಲ್ಲಿ ಗೆದ್ದದ್ದು ಮಾತ್ರ
ಉಗ್ರಂ ಮಂಜಣ್ಣನವರು. ಅದೇ ರೀತಿಯಾಗಿ 3ನೇ ರೌಂಡ್ ಕೂಡ ನಡೀತು. ಅದರಲ್ಲಿ ಚೈತ್ರ ಹಾಗೂ ಮೋಕ್ಷಿತ್ರ ಆಡಿದರು. ಅದರಲ್ಲಿ ಚೈತ್ರ ಗೆದ್ದರು. ಕೊನೆಯದಾಗಿ 4ನೇ ರೌಂಡಲ್ಲಿ ಹನುಮಂತು ಹಾಗೂ ಧನರಾಜ್ ಅವರು ಆಡಿದರು. ಇದರಲ್ಲಿ ಧನರಾಜ್ ಟೀಮ್ ಗೆದ್ದಿತು. ಇದಾದ ನಂತರ ಇನ್ನೊಂದು ಟಾಸ್ಕನ್ನು ನೀಡಲಾಯಿತು. ಅದರಲ್ಲಿ 5 ಸುತ್ತು ಇರುತ್ತೆ. ಅತಿ ಹೆಚ್ಚು ನೀರನ್ನು ತೊಟ್ಟಿಯಲ್ಲಿ ಸಂಗ್ರಹಿಸಬೇಕು. ಬಲೂನಲ್ಲಿ ಇರುವಂಥ ನೀರನ್ನು ಕೈಯಿಂದ ಮುಟ್ಟದೆ ಹೊಡೆದು ತೊಟ್ಟಿಯಲ್ಲಿ ಹಾಕಿಕೊಂಡು ನಿಗದಿತ ಸ್ಥಳದಲ್ಲಿ ಇರುವಂಥ ಬಾಕ್ಸ್ನಲ್ಲಿ ತುಂಬಬೇಕು. ಯಾರ ಬಾಕ್ಸ್ನಲ್ಲಿ ಜಾಸ್ತಿ ನೀರಿರುತ್ತೆ ಅವರು ಈ ಟಾಸ್ಕನ್ನು ವಿನ್ ಅಂತೇಳಿ ಹೇಳ್ತಾರೆ. ಇದರಲ್ಲಿ ಯಾರು ತುಂಬ ನೀರು ಟಾಸ್ಕಿನ ಪ್ರಕಾರ ಏನು ಆಡಿತ್ತು ಆಟ ರೌಂಡು ಟೀಮ್ ಬೈ ಟೀಮ್ ಇಬ್ಬಿಬ್ಬರು ಜನ 4 ರೌಂಡು 5 ರೌಂಡಲ್ಲಿ ಈ ಥರ ಇಬ್ಬಿಬ್ಬರು ಸೇರಿ ಆಡಬೇಕಾಯಿತು. ತಂಡದಿಂದ ಇಬ್ಬರು, ಈ ತಂಡದಿಂದ ಇಬ್ಬರು, ಈ ರೀತಿ ಆಡಿದಾಗ ಇದರಲ್ಲಿ ಹನುಮಂತ ಅವ್ರ ಟೀಮು ಪಿಂಕ್ ಟೀಮ್ ಗೆದ್ದಿತ್ತು ಅಂತೇಳಿ ಏನು ರಜತ್ ಅವರು ಉಸ್ತುವಾರಿಗಳು ಅನೌನ್ಸ್ ಮಾಡ್ತಾರೆ. ಇಲ್ಲಿಗೆ ಇವತ್ತಿನ ಈ ಇವತ್ತಿನ ಟಾಸ್ಕ್ ಮುಗಿದು ಎಲ್ಲರೂ ಸಮಾಧಾನಿಸಿಕೊಂಡರು, ರೆಸ್ಟಿಗೆ ಜಾರಿದರು. ಏನು ಏರಿಳಿತ ಬಿಟ್ಟು ಉಶ್ರಪ್ಪ ಅಂತೇಳಿ ಈ ಟಾಸ್ಕ್ ಮುಗಿದ ಮೇಲೆ ನಿಂತರು. ಈ ಟಾಸ್ಕ್ನ ಮಧ್ಯೆ ಚೈತ್ರ ಹಾಗೂ ಈ ರಜತ್ ಅವರಿಗೆ ಪದೇ ಪದೇ ವಾದ ವಿವಾದ ನಡೀತಾ ಇತ್ತು, ವಾದ ಪ್ರತಿರೋಧ ನಡೀತಾ ಇತ್ತು. ಏನು ಕೊನೆಯ ಸಂಚಿಕೆಯಲ್ಲಿ ಏನು ರಜತ್ ಹಾಗೂ ಚೈತ್ರ ಅವರ ನಡುವೆ ಏನು ನಡೀತಲ್ಲ ಮಾತಿನ ಚಕಮಕಿ, ಎನ್ಕೌಂಟರ್, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಎನ್ಕೌಂಟರ್ ಸ್ಟಾರ್ಟ್ ಆಯಿತು ಇವರಿಗೆ. ಆದರೆ ರಜತ್ ಅವರು ಯಾವುದಕ್ಕೂ ಬಗ್ಗದೆ ಈ ಸಾರಿ ಏನು ಚೈತ್ರ ಕುಂದಾಪುರ ಅವರಿಗೆ ಟಾಂಗ್ ಕೊಟ್ಟು ಸುಮ್ಮನಿರಲೇಬೇಕು, ಇಲ್ಲಾಂದರೆ ನಾನಿಲ್ಲಿ ಉಸ್ತುವಾರಿ, ನಾನು ಹೇಳ್ದಂಗೆ ಆಟ, ನಾನು ರೂಲ್ಸ್ ಪ್ರಕಾರ ಆಡ್ತೀನಿ, ನನಗೆಲ್ಲ ಗೊತ್ತಿದೆ, ನೀನು ಸುಮ್ಮನಿರು, ನನಗೆಲ್ಲ ಕನ್ಫ್ಯೂಸ್ ಮಾಡಬೇಡ, ನನಗೆ ಆಟ ಕೆಡಿಸ್ಬೇಡ, ನಾನು ಈ ಕಡೆ ನೋಡಲೆ ನಿನಗೆ ನೋಡಲೆ, ಮಧ್ಯೆ ಯಾರು ಮಾತಾಡಬಾರ್ದು, ನಾನು ಆಡಿಸ್ತೀನಿ ಅನ್ನುವಂಥ ಮಾತು ಹೇಳಿ ಚೈತ್ರಾಗಿ ಸುಮ್ಮನಿರಿಸಿ ತಮ್ಮ ಆಟ ಕಡೆ ಗಮನ ಹರಿಸಿ ಒಳ್ಳೆಯ ಆಟವನ್ನು ಆಡಿಸಿದರು. ನ್ಯಾಯ ರೀತಿಯಿಂದನೂ ಆಡಿಸಿದರು. ಈ ಮಧ್ಯೆ ತ್ರಿವಿಕ್ರಮ್ ಅವರು ಸ್ವಲ್ಪ ಆಟದ ಕಡೆ ಹೆಚ್ಚು ಗಮನ ಕೊಡಲಿಲ್ಲ. ಪ್ರತಿಯೊಂದು ಟೀಮ್ನಲ್ಲಿ ತ್ರಿವಿಕ್ರಮ್ ಸಪ್ಪೆಯಾಗಿ ಕಂಡ್ರೆ ಉಗ್ರಂ ಮಂಜಣ್ಣನವರು ಹುರುಪಿನಿಂದ ಆಡಿ ತನ್ನ ತಂಡದ ಗೆಲುವಿಗಾಗಿ ಶ್ರಮಿಸಿರುವುದು ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 11ರ 15ನೇ ವಾರದ 100ನೇ ದಿನದ ಆಟ ಈ ರೀತಿಯಾಗಿ ಇತ್ತು. ಹಾಗೂ ಇನ್ನೂ ಹಲವಾರು ಟಾಸ್ಕ್ಗಳನ್ನು ಬಿಗ್ ಬಾಸ್ ನೀಡಲಿದ್ದಾರೆ ಅನ್ನುವಂಥ ಸೂಚನೆಯೂ ಆಲ್ರೆಡಿ ಬಿಗ್ ಬಾಸ್ನವರು ಸ್ಪರ್ಧೆಗಳಿಗೆ ಕೊಟ್ಟಿದ್ದಾರೆ. ಈ ನಡುವೆ ಉಗ್ರಂ ಮಂಜು ಹಾಗೂ ತ್ರಿವಿಕ್ರಮ್ ನಡುವೆ ಹೋಗಲೇ ಬಾರಲೇ ನಡಿಲೇ ಅನ್ನುವಂಥ ಮಾತನ್ನು ಕಳಪೆಯಾಗಿ ಮಾತಾಡಿದಂಥ ತ್ರಿವಿಕ್ರಮ್ ಇವತ್ತಿನ ಆಟದಲ್ಲಿ ಬಹಳ ಕಳಪೆಯಾಗಿ ಕಂಡರು. ಆದ್ದರಿಂದ ಈ ಉಗ್ರಂ ಮಂಜಣ್ಣನವರು ಇವನ ಜೊತೆ ಏನು ಮಾತು ಅನ್ನುವಂಥ ರೀತಿಯಲ್ಲಿ ತಾವೇ ಶಾಂತರಾಗಿ ಹಿಂದೆ ಸರ್ಕೊಂಡಿದ್ದಕ್ಕೆ ಅಲ್ಲಿ ಕದನ ನಿಲ್ಲೋ ಹಾಗೆ ಪರಿಸ್ಥಿತಿ ಆಯಿತು. ಸಿನಿಮಾಗಳು, ಸೀರಿಯಲ್ಗಳು ಎಲ್ಲ 100 ಡೇಸ್ ನಡೆಯೋ ಹಾಗೆ ಈ ಬಿಗ್ ಬಾಸ್ ಕೂಡ 100 ಡೇಸ್ ಇವತ್ತಿಗೆ ಪೂರೈಸಿ ಯಶಸ್ವಿಯಾಗಿ ನಡೀತಾ ಇದೆ. ಹಾಗೂ ಯಾರು ಫೈನಲ್ಗೆ ಹೋಗ್ತಾರೆ ಅನ್ನುವಂಥ ಕುತೂಹಲನೂ ಇದೆ. ಈ 5 ಜನ ಈ ವಾರದಲ್ಲಿ ಏನು ನಾಮಿನೇಷನ್ನಲ್ಲಿದ್ದು ಈ ಪ್ರಕ್ರಿಯೆಯಲ್ಲಿ ಯಾರು ಹೊರಗೆ ಬರ್ತಾರೆ, ಯಾರು ಒಳಗೆ ಹೋಗ್ತಾರೆ ಅನ್ನುವಂಥ ಪರಿಸ್ಥಿತಿನ ನಾವು ನೋಡಬೇಕಾಗಿದೆ. ಅಲ್ಲಿವರೆಗೂ ದಯವಿಟ್ಟು ಕಾದಿರಿ ವೀಕ್ಷಕರೇ. ಹಾಗೂ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಈ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರಗಳು.